ಅಯ್ಯೋ ಹೊಂಟೋದಲ್ಲಮ್ಮ. ಆ ಬಿಕ್ನಾಸಿ ಕೊಟ್ಟಿರೋ ಎಗ್ ರೈಸ್ ತಿನ್ಬಿಟ್ಟು ಹೊಂಟೋದಲ್ಲಮ್ಮ. ನಿನಗೆ ಏನೇನೋ ಆಸೆ ಇತ್ತು ಕಣಮ್ಮ, ನಿನ್ನ ಆಸೆ ಎಲ್ಲ ನೆರವೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನೇನೇನೋ ಅನ್ಕೊಂಡಿದ್ದೆ ನಾನುನುವೆ. ಆದ್ರೆ ಮನಿಯಾಳ್ ನನ್ ಮಗ ಎಗ್ ರೈಸ್ ಅಂಗಡಿಯ ಇಕ್ಕೋಸ್ ಕೊಟ್ಬಿಟ್ಟು ಅಪ್ಪ ಇಲ್ವನ್ ಪಾಪಣ್ಣ ನಮ್ಮ ಅಮ್ಮನ್ ಕೊಂದಾಕ್ಬಿಟ್ನೋ ಯಪ್ಪ. ನಮ್ಮ ಅಮ್ಮನ್ ಕೊಂದಾಕ್ಬಿಟ್ಟ. ಈಗ ಯಾರೋ ಯಾವ ದಿಕ್ಕು. ನನ್ಗೆ ನಮ್ಮ ಅಮ್ಮ ಬೇಕೇ ಬೇಕು. ಈ ಭೈರವ ಎಗ್ ರೈಸ್ಗೆ ಬೇತಿ ಮಾತ್ರೆ ಹಾಕ್ಬಿಟ್ಟು ಪಾಠ ಕಲಿಸ್ತೀನಿ ಅಂತಂತಿದ್ದ. ಈಗ ನೋಡಿದ್ರೆ ಹೋಗಿ ಹೋಗಿ ಈ ಅಜ್ಜಿನ ಸಾಯಿಸೇ ಬಿಟ್ಟಿರದ. ಅಯ್ಯೋ ಶಿವ, ಈ ಭೈರವ ನಿಜವಾಗೂ ಇಂಥ ಕೆಲಸ ಮಾಡಕ್ಕಿಲ್ವಲ್ಲ. ಮತ್ ಯಾಕೆ ಅರ್ಥವೇ ಆಯ್ತಿಲ್ವೇ. ಪಾಪ ನೆನ್ನೆಲ್ಲ ಸಂದಕ್ಕಿದ್ಲು, ನಾನು ನೋಡಿವ್ನಿ ಎಗ್ ರೈಸ್ ತಕೊಂಡ್ ತಿಂತಾ ಇದ್ಲು. ಈಗ ನೋಡಿದ್ರೆ ಅಯ್ಯೋ ಹೋಗತ್ತಗೆ ಎಂತ ಗತಿ ಬಂದ್ಬಿಟ್ಟೈತೆ. ಇಂಥ ಸಾವು ಬರ್ಬಾರ್ದಾಗಿತ್ತು ಆ ಎಗ್ ರೈಸಿಂದ. ಇದೇ ಸಿಕ್ಕಿದ ಚಾನ್ಸು, ಎಲ್ರಿಗೂ ಸರಿಯಾಗಿ ಎತ್ಲಿಕ್ಬೇಕು. ಪಾಪ ಇಂತ ಒಳ್ಳೆ ಅಜ್ಜಿನ ಹಿಂಗ್ ಸಾಯಿಸ್ಬಾರ್ದಾಗಿತ್ತು. ಆ ಮನೆಯಣ್ಣ ಮಗ ಎಗ್ ರೈಸ್ ಅಂಗಡಿ ಇಕ್ಕಿದಕ್ಕೆ ತಾನೇ ಸತ್ತೋಗಿದ್ದು. ಇಲ್ಲ ಅಂದಿದ್ರೆ ಎಲ್ಲ ಸಂದಕ್ಕಿರೋದು. ಆ ಕಮ್ಲಿಗೂನುವೆ ಆ ಯಪ್ಪಂಗೂನುವೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೆನ್ನೆಲ್ಲ ಅಮ್ಮಯ್ಯ ಸಂದಕ್ಕಿದೆಯೇನೆ ಒಸಿ ಸಾಂಬಾರ್ ಕೊಡೆ ಅಂತ ಕೇಳ್ತು. ನಾನು ಅವತ್ತು ಸುಮ್ಮನೆ ನೀ ಸಾರು ಕೊಟ್ಬಿಟ್ಟಿದ್ರೆ ಇದೆಲ್ಲ ಆಯ್ತಾನೆ ಇರಲಿಲ್ಲ. ಎಗ್ ರೈಸ್ ಅಂಗಡಿಯ ಹೋಗ್ಬಿಟ್ಟು ಅಲ್ಲಿ ತಿಂತಾನೆ ಇರಲಿಲ್ಲ ಅನಿಸ್ತದೆ. ನಾನು ಸಾರಿಲ್ಲ ಕಣವ ಅಂತಂದೆ. ಅದಕ್ಕೆ ಹೋಗ್ಬಿಟ್ಟು ಎಗ್ ರೈಸ್ ಕಟ್ಟಿಸ್ಕೊಂಡು ತಿನ್ಬಿಟ್ಟು ಎಂತ ಗತಿ ಬಂದ್ಬಿಡ್ತು. ಈಗ ನಾವು ಹಿಂಗೇನೆ ಸುಮ್ಮನಿದ್ರೆ ಆಯ್ತದ. ಈಗ ಒಂದು ಸಾವಾಗೈತೆ ಊರಾಗೆ, ಇನ್ನು ಎಷ್ಟು ಸಾವು ನೋಡ್ಬೇಕೋ ಏನು ಕತೆಯೋ. ಇದಕ್ಕೆಲ್ಲನೂ ಒಂದು ದಾರಿ ಮಾಡಬೇಕು. ಆ ಮಿಟು ಗಾಡಿ ಅವಳಲ್ಲ ಕಮ್ಲಿ, ಅವಳೆ ತಾನೇ ಸಾಯ್ ಬಡ್ದಿರೋದು. ಅವಳಿಗೆ ಎಲ್ಲರೂ ಸೇರ್ಕೊಂಡು ಒಂದು ಗತಿ ಕಾಣಿಸ್ಲೇಬೇಕು. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಒಂದು ಗತಿ ಕಾಣಿಸ್ಲೇಬೇಕು. ಅಲ್ಲ ಒಂದ್ ಜೀವನ ತೆಗೆದ್ಬಿಟ್ಟವಳೆ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಕೆ ಬಿಡ್ತಾರೆ ಹೇಳು. ಬರೀ ಸುಮ್ಮನೆ ಅವಳನ್ನ ಹೊಡೆದು ಬಿಸಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಈಗ ಏನಿದ್ರು ಈ ಅಮ್ಮ ಸತ್ತಿರೋದಕ್ಕೆ ಪರಿಹಾರ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿನ ಪೈಲ್ವನ್ ಪಾಪಣ್ಣ ಕೊಡ್ಲೇಬೇಕು ಅಷ್ಟೇನೇನಿಯ. ಕೊಡ್ಲಿಲ್ಲ ಅಂತಂದ್ರೆ ನಾವೇ ಸುಮ್ಕೆ ಬಿಡೋದ್ ಬೇಡ. ಎಲ್ಲದಕ್ಕೂ ಬಂದ್ಬಿಟ್ಟು ಆ ಪೈಲ್ವನ್ ಪಾಪಣ್ಣ ವಸೂಲಿ ಮಾಡ್ಕೊಂಡು ಹೋಯ್ತಾನಲ್ಲ, ಈಗ ಬಂದ್ಬಿಟ್ಟು ವಸೂಲಿ ಮಾಡ್ಕೊಂಡು ಹೋಗ್ಲಿ. ನಾವು ವಸೂಲಿ ಮಾಡೋಣ. ಅಣ್ಣ ನೀನ್ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನಿಮ್ಮ ಅಮ್ಮನ್ ಸಾವ್ಗೆ ಒಂದ್ ನ್ಯಾಯ ಕೊಡ್ಸ್ತೀವಿ ನಾವು. ಏನಂತೀರಕ್ಕ? ಅಜ್ಜಿ ಸಾವ್ಗೆ ನ್ಯಾಯ ಸಿಗ್ಲೇಬೇಕು. ಪಾಪ ಇವಾಗ ಕೈಯ ಎಷ್ಟು ಒಳ್ಳೆಳಾಗಿದ್ಲು, ನ್ಯಾಯ ಹೊಂಟೋಗ್ಬಿಟ್ಲಲ್ಲ, ನ್ಯಾಯ ಸಿಗ್ಲೇಬೇಕು. ಅಯ್ಯೋ ಅತ್ತೆ ಸತ್ತೋಗ್ಬಿಟ್ಟ ಅತ್ತೆ. ಅಯ್ಯೋ ಅತ್ತೆ, ಅಯ್ಯೋ ಹೊಂಟೋಗ್ಬಿಟ್ಟ ಅತ್ತೆ. ನಿನ್ ಮ್ಯಾಲೆ ಎಷ್ಟು ಪ್ರೀತಿ ಮಾಡಿಕೊಂಡಿದ್ದೆ, ಹೊಂಟೋಗ್ಬಿಟ್ಟ. ಅಯ್ಯೋ ಬಂದ್ಬಿಟ್ಟು ಎಲ್ಲ ಸುತ್ತ ನಿಂತ್ಕೊಂಡು ಚೆನ್ನಾಗಿ ಹೊಳ್ತಾವ್ರಲ್ಲ. ಬದುಕಿದಾಗ ಒಬ್ರು ಕ್ಯಾರೇನಾಕಿಲ್ಲ. ಈಗ ಸತ್ತಿದೀನಿ ಅಂತ ಆಕ್ಟಿಂಗ್ ಮಾಡ್ತಿರೋದಕ್ಕೆ ಬೊಡ್ಡೆತದವು ಎಲ್ಲಾರು ಬಂದ್ಬಿಟ್ಟು ಶುರು ಮಾಡ್ಕೊಂಡ್ರದೇ ನೀ ಕತೆಯ. ಇವಳು ನೋಡು ಅತ್ತೆ ಅತ್ತೆ ಅಂತ ಇವಾಗ ಬಂದ್ಬಿಟ್ಟು ಅವಳೆ ದೊಡ್ಡ ಕತ್ತೆ. ಬದುಕಿದ್ದಾಗ ಮಾತು ಆಡಿಸ್ತಿರ್ಲಿಲ್ಲ, ಇವಾಗ ನೋಡು ಏನ್ ನಾಟಕ ಆಡ್ತಾವಳೆ. ಅಯ್ಯೋ ಅತ್ತೆ, ಅಯ್ಯೋ ಅತ್ತೆ ಹೊಂಟೋಗ್ಬಿಟ್ರ ಅತ್ತೆ. ಅಯ್ಯೋ ನಂಗೆ ಸ್ಯಾನೆ ಬೇಜಾರಾಯ್ತೈತೆ ಕಣತ್ತೆ. ಈ ಸಾವುಗ್ ನ್ಯಾಯ ಕೊಡ್ಲೇಬೇಕು. ಆ ಮನೆಯಾಳ ಕಂಬ್ಲಿನ ಯಾರು ಸುಮ್ಮನೆ ಬಿಟ್ರು ನಾನು ಸುಮ್ಮನೆ ಬಿಡಕ್ಕಿಲ್ಲ. ಆ ಕಂಬ್ಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆ ಕಂಬ್ಲಿ ಎಗ್ ರೈಸ್ ತಿಂದು 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 7 ಜನ ಸಾಯ್ಬೇಕು. ಇನ್ನೂ ನೀನ್ ಆತ್ಮಕ್ ಶಾಂತಿ ಕೊಡಿಸ್ತೀವಿ. ನೀನ್ ಏನ್ ಬೇಜಾರು ಮಾಡ್ಕೋಬೇಡ ಕಣತ್ತೆ. ಎಲ್ರೂ ಹೋಗ್ಬಿಟ್ಟು ಪೈಲ್ವನ್ ಪಾಪಣ್ಣ ಅಂತ ಮಾತಾಡನಿ. ಹಂಗೆ ನೀ ಕಂಬ್ಲಿಗೂ ಸರಿಯಾಗಿ ಬುದ್ಧಿಯ ಕಲಿಸ್ಲೇಬೇಕು ನಾವು. ಹಿಂಗೆ ಬಿಟ್ಬಿಟ್ರೆ ಹಿಂಗೆ ನೀ ಆಗೋಗ್ಬಿಡ್ತದೆ. ಆ ಕಂಬ್ಲಿ ಎಲ್ಲಿದ್ರು ಬಿಡ್ಬಾರ್ದು. ಅವಳಿಗೆ ತಕ್ಕ ಸಾಕ್ಷಿ ಮಾಡ್ಲೇಬೇಕು, ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ನಾನಂತೂ ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಮೊಚ್ಚು ತಗೊಂಡೋಯ್ತೀನಿ ಕತ್ರಸಾಕ್ಬಿಡಕ್ಕೆ ಅಂತ ಹೇಳ್ಬಿಟ್ಟು ಮೊಚ್ಚು ತಗೊಂಡೆ ಕತ್ರಸದವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ಅವಳ ಅಂಗಡಿ ಏನಾರ ಇದ್ಬಿಟ್ರೆ ಅಲ್ಲಿ ಪರ್ಕೇಟೇನಿ ಹಾಕದವಳಿಗೆ ಹಣ ನಮ್ಮ ಅಮ್ಮಿ ಅಂತೆಂತ ಆಸೆ ಕಂಡಿದ್ ಗೊತ್ತೇನಣ್ಣ. ಹಂಗಿರ್ಬೇಕು ಹಿಂಗಿರ್ಬೇಕು ಹೆಂಗೆಂಗೋ ಇರ್ಬೇಕು ಅಂತ ಹೇಳ್ಬಿಟ್ಟು ಏನೇನೇನೋ ಆಸೆ ಇಟ್ಕೊಂಡಿತ್ತು. ಆದ್ರೆ ಈಗ ನೋಡಿದ್ರೆ ನಮ್ಮ ಅಮ್ಮ ಎಣ ಆಗಿ ಬಿದ್ಬಿಟ್ಟೈತೆ. ಆ ಕಂಬ್ಳಿನ ಕತ್ತರಿಸ್ಬಿಟ್ಟು ನಾನು ಜೈಲ್ಗೆ ಹೋಗೋದು. ಆ ಕಂಬ್ಳಿನಂತೂ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅವ್ರ ಅಮ್ಮನೂ ಕಂಬ್ಳಿಯ ನೋಡ್ತಿರು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡವ ಇಷ್ಟೆಲ್ಲ ಆಗೈತೆ. ಮನೆಯಾಳ ಕಂಬ್ಲಿ ಏನಾರ ಬಂದ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಯವ ಮನೆಯಾಳ ಕಂಬ್ಲಿ ಬಂದ್ಬಿಟ್ಟು ಅಯ್ಯೋ ಹಿಂಗ್ ನನ್ನಿಂದ ತೆಪ್ಪಾಯ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಶ್ಚಾತ್ತಾಪ ಅಂತ ಪಡ್ತಾವಳ ಹೇಳಿ. ಅವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು ಅಕ್ಕ. ಪರ್ಕಿಗಳು ತಕೊಂಡೇನಿ ಊರ್ ಮುಂದೆ ಗಟ್ಟಿಸ್ಬೇಕು ಅವಳಿಗೆ. ನೋಡಿದ್ರೆ ಒಂದ್ ಸಾವಾಗೈತೆ. ಅದೇನ್ ಎಗ್ ರೈಸ್ ಮಾಡ್ಬಿಟ್ಟು ಅದೇನ್ ಹಾಕದ್ ಏನ್ ಮಾಡಗುದ್ಲು ನಾಕಾಣೆ ಎಂತ ಗತಿ ಬಂದ್ಬಿಡೈತಿ ಅಕ್ಕ. ಹಿಂಗೆ ಈ ಸಾವು ಬರ್ಬಾರ್ದಾಗಿತ್ತು. ಎಗ್ ರೈಸ್ ತಿನ್ಬಿಟ್ಟು ಸಾಯ ಅಂತದ್ ಏನಾಗಿತ್ತು ಹೇಳು. ಅಯ್ಯೋ ಇನ್ನು ಎಷ್ಟೊತ್ತು ಮನೆ ಕಂಡಿರ್ಲೋ ಯವ್ವ. ರೇಷ್ಮೆ ಸೀರೆ ಕೊಡಿಸ್ತೀನಿ, 10,000 ಕಾಸು ಕೊಡ್ತೀನಿ ಅಂದಿದ್ದಕ್ಕೆ ಇನ್ನು ಹಿಂಗೆ ಮಲಗಿವ್ನಿ. ಅಯ್ಯೋ ಎಷ್ಟೊತ್ತು ಮನೆ ಕಂಡಿರ್ಲಿ. ಇನ್ನು 7 ಜನ ನೋಡ್ಬೇಕು ಯವ್ವ. ಅದು ಈ ಕಲ್ಬಂಡೆ ಮೇಲೆ ಮನೆ ಕಳಕಾಯ್ತಿಲ್ಲ. ಆದ್ರೂ ಬದುಕಿದ್ದಂಗೆ ನೀನಿಯ ಸತ್ತಾಗ ನನಗೋಸ್ಕರ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಮಾತ್ರ ಕಣ್ ಮುಂದೆ ನೀನಿಯ ಕಾಣಿಸ್ತೈತೆ. ಎಲ್ಲನೂ ಅಯ್ಯೋ ಬರ್ರಣ ಬರ್ರಿ. ಎಣ ಎತ್ತಕಿನ ಮುಂಚೆ ನೀ ಪೈಲ್ವನ್ ಪಾಪಣ್ಣನ್ ತಗೋಗ್ಬಿಟ್ಟು ಕಾಸೆಲ್ಲ ವಸೂಲಿ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡನಿ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ಕಾಸು ವಸೂಲಿ ಮಾಡ್ಲೇಬೇಕು ಅಷ್ಟೇ. ನೀ 10 ಲಕ್ಷ ಕಮ್ಮಿ ನಮ್ಕಂತೂ ಒಪ್ಪಕ್ಕಾಗಿಲ್ಲ. 10 ಲಕ್ಷ ಕೊಡ್ಲೇಬೇಕು. ಅಜ್ಜಿ ಆತ್ಮಕ್ ಶಾಂತಿ ಸಿಗ್ಬೇಕು ಅಂತಂದ್ರೆ ಕೊಡ್ಲೇಬೇಕು. ಅಜ್ಜಿಗೆ ನಾವು ಸಮಾಧಿಗೆ ಒಂದು ದೇವಸ್ಥಾನ ತರ ಕೊಟ್ಬಿಟ್ಟು ಎಲ್ಲ ಮಾಡ್ಬೇಕು. ಅಣ್ಣ ನೀನೇನು ಯೋಚನೆ ಮಾಡ್ಬೇಡ. ಊರಿನ ಜನರೆಲ್ಲ ಅವ್ರೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಪೈಲ್ವನ್ ಪಾಪಣ್ಣಂಗೆ ಸರಿಯಾಗಿ ಕ್ಯಾಕೋಸ್ ಮಕ್ಕಳಿಸಿದ್ರೆ ಕೊಟ್ಟೆ ಕೊಡ್ತಾನೆ. ಇಲ್ಲ ಕಂಬ್ಲಿ ಕೊಡ್ಲಿ, ಇಲ್ಲ ಪೈಲ್ವನ್ ಪಾಪಣ್ಣ ಕೊಡ್ಲಿ, ಯಾರನ್ನ ಒಬ್ರು ಕೊಡ್ಲೇಬೇಕು. ಈ ಸಾವು ಮಾತ್ರ ಪರಿಹಾರ ಸಿಗದಿದ್ದಂಗೆ ಮಾತ್ರ ಬಿಡ್ಲೇಬಾರ್ದು ಅಕ್ಕ. ಏನಂತ
ಹೇಳ್ತಿರಕ್ಕ ಎಲ್ರೂ ಬರ್ರಕ್ಕ ಆ ಕಂಬ್ಳಿಗೆ ಒಂದು ಗತಿ ಕಾಣಿಸ್ಬಿಟ್ಟು ಹಂಗೆ ನೀ ಕಂಬ್ಳಿ ತಾಗ ಏನಾಯ್ತಕ್ಕ ಕಿತ್ಕೊಳಕ್ಕೆ 10 ಪೈಸನೂ ಗೊತ್ತಿಲ್ಲ ಅಂಗಡಿ ಕೊಟ್ಟಿರೋದೆಲ್ಲ ಪಾಪಣ್ಣನಂತೆ ಆ ಪಾಪಣ್ಣನೇ ನೀ ಅಂಗಡಿ ಕೊಟ್ಟಿರ್ಬೇಕಾಗಿದ್ರೆ ಹೋಗಿ ಅವ್ರನ್ನೇ ಕೇಳ್ಬೇಕು ತಾನೆ ನಾವು ನೋಡಿರಕ್ಕ ಎಲ್ಲನೂ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಯಾಕೋ ಮಕ್ಕ ಹೋಗ್ಬಿಟ್ಟು ಬಂದ್ಬಿಡೋಣ ಅಲ್ಲಿ ಓಪರ್ ಬಡ್ಡಿಗಳ್ನ ನೋಡಿರಿ ಹೋಗೋಣ ನಾನು ಗೊತ್ತೀನಿ ಕೇಳಕ್ಕೆ ಅವನು ಇಂಥ ಕೆಲಸ ಮಾಡ್ಬೋದೇ ನೋಡಿರಿ ಕೇಳೋಣ ಮೊದ್ಲು ಆ ಕಂಬ್ಳಿಗೆ ಪರ್ಗೆ ತಕೊಂಡು ಪಟ 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 ಅಂತ ಬಾರಿಸ್ಬಿಡ್ಬೇಕು ನೋಡಿರಕ್ಕ ಹಿಂಗೆ ಬಿಟ್ಬಿಟ್ರೆ ಆಯ್ತದ ಈಗ ಇನ್ನು ಅಂಗಡಿನೇ ತೆಗ್ದವಳೆ ಅಂತ ಅನ್ನಿಸ್ತದೆ ಇನ್ನು ಎಷ್ಟು ಜನ ಸಾಯ್ ಬಿಡಿಬೇಕು ಅಂತ ಮಾಡವಳು ಏನ್ ಕಥೆಯೋ ನಾಕಾಣೆ ನೋಡಿರಿ ಅಂಗಡಿ ತಕ್ಕೆ ನೀವು ಹೋಗ್ಬಿಟ್ಟು ದರುಗ್ನೆಟ್ ಬಾರಿಸ್ಬಿಟ್ಟು ಬರನಿ ಅಯ್ಯೋ ಪಾಪ ಇವ ಅಕ್ಕಯ್ಯನ ಸಾಯ್ ಬಿಡ್ದವಳಲ್ಲ ಯಾಕೆ ಸುಮ್ಕೆ ಬಿಡಕ್ಕಾಯ್ತದೆ ಅಯ್ಯೋ ನಮ್ಮ ಅಮ್ಮನ್ ಬಿಟ್ಬಿಟ್ಟು ನನ್ನ ಕೈಲಿ ಇರಕ್ಕಾಯ್ತಿಲ್ವೇ ಯವ್ವ ನನ್ನ ಅಮ್ಮನ್ ಬಿಟ್ಬಿಟ್ಟು ನನ್ನ ಕೈಲಿ ಇರಕ್ಕಾಯ್ತಿಲ್ವೇ ಎಗ್ ರೈಸ್ ತಿನ್ನಕ್ ಹೋಗ್ಬಿಟ್ಟು ಆಗ ಯಾಕ್ಸ್ಕೊಬಿಟ್ಲೆ ಎಲ್ಲ ಊರವ್ರಿಗೆಲ್ಲ ಗೊತ್ತಾಗ್ಬೇಕು ನಮ್ಮ ಅಮ್ಮ ಎಗ್ ರೈಸ್ ತಿನ್ ಸತ್ತೋಗಿದ್ದು ಅಂತ ಹೇಳ್ಬಿಟ್ಟು ಆ ಕಂಬ್ಳಿಗೊಂದು ಗ್ರಾಚಾರ ಬಿಡಿಸ್ಬೇಕು ಆ ಕಂಬ್ಳಿಗಂತೂ ಸುಮ್ಮನೆ ಬಿಡ್ಬಾರ್ದು ಆ ಕಂಬ್ಳಿಗೆ ಸರಿಯಾಗಿ ಮಾಡ್ಬೇಕು ಹಿಂಗಾಗ್ಬಾರ್ದಾಗಿತ್ತು ಏಳಮ್ಮಿ ಅಲ್ವೇ ಪಾಪ ಇನ್ನು ಮೊಮ್ಮಕ್ಕಳನ್ನ ನೋಡಿರ್ಲಿಲ್ಲ ನೋಡ್ಬೇಕು ಅಂತಿದ್ಲು ಅಷ್ಟಾಗೇನಿಯ ಇಂಥ ಸುದ್ದಿ ಕೇಳಿ ನನ್ಗೊಂಥರ ವಾಟುರಿತೈತೆ ಪಾಪ ಅನ್ನಿಸ್ತದೆ ಆದ್ರೂ ನೋಡ್ದ ಬದುಕಿದ್ದಂಗೆ ಏನಿಯ ಕಾಣಿಸ್ತಾಳ ಅಜ್ಜಿ ಮನೆ ಕಂಡವಳೇನೋ ಸುಮ್ಕೇನೇನಿ ಅನ್ನಂಗೆ ಏನಿಯ ಕಾಣಿಸ್ತಾಳಲ್ಲ ನನಗೂ ನೋಡೇನಿ ಒಂಥರ ಕಳ್ ಕಿತ್ಕೊಬಂದಂಗೆ ಆಯ್ತೈತೆ ಪಾಪ ಅನ್ನಿಸ್ತದೆ ಅಯ್ಯಪ್ಪ ಭಾಳ ಪ್ರೀತಿ ಕಂಡಿದ್ದ ಅಮ್ಮನ ಮೇಲೆ ಇಂಥ ಗತಿ ಆಗ್ಬಾರ್ದಾಗಿತ್ತು ಅಲ್ಲ ಅವ್ಳಿಗೆ ಏನು ಬಂದಿರೋದು ಕಂಬ್ಳಿಗೆ ದೊಡ್ಡಪ್ಪತ್ತು ಅಂತ ಏನಾರ ಇಸಾಗಿ ಸಾಕ್ಬಿಟ್ಟು ಕೊಟ್ಬಿಟ್ಲ ಅಂತ ಮೊದಲೇ ಅಮ್ಮ ಮಗಳು ಇಂಥದ್ರಾಗೆಲ್ಲ ಎತ್ತಿದ ಕೈ ಈ ಸನಿ ನೀ ಯಾಕೆ ಕೊಟ್ಬಿಟ್ಟವಳೆ ಅನ್ನಿಸ್ತದೆ ಅತ್ತೆ ನೀನ್ ಬಂದ್ಬಿಟ್ಟು ನನ್ನ ಮಗಳಿಗೆ ಚಿನ್ನದ ನಕ್ಲೀಸ್ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಲ್ಲತ್ತೆ ಚಿನ್ನದ ನಕ್ಲೀಸು ಮಾಡಿಸ್ಕೊಡ್ಲಿಲ್ಲ ಏನಿಲ್ಲ ಹಂಗೆ ಹೊಂಟೋಗ್ಬಿಟ್ಟ ಅತ್ತೆ ಯಾವಾಗೂ ಹೇಳ್ತಿದ್ದೆ ನಿನ್ನ ಮಗಳು ನನ್ನ ಮೊಮ್ಮಗಳಿದ್ದಂಗೆ ನಿನ್ನ ಮಗಳಿಗೆ ಎಲ್ಲ ಮಾಡಿಸ್ಕೊಟ್ಟೆನು ಅಂತ ಹೇಳ್ಬಿಟ್ಟು ಹಂಗೇನೇ ಹೊಂಟೋಗ್ಬಿಟ್ಟಲ್ಲ ಅತ್ತೆ ಎಲ್ಲ ಕಿತ್ತೋದಳೆ ಇವಳಿಗೆ ಯಾವಾಗ ಹೇಳಿದ್ದೆ ನಾನು ನಕ್ಲೀಸ್ ಮಾಡಿಸ್ಕೊಡ್ತೀನಿ ಅಂತ ಆಗಳ ಮನೆಗಿರೋದನ್ನೆಲ್ಲ ಒತ್ಕೊಂಡೋಗ್ಬಿಡ್ಬೇಕು ಅಂತ ಪಿಲಾನ್ ಮಾಡವಳ ಅಂತ ಹೇಳ್ಬಿಟ್ಟು ಕಿತ್ತೋದ್ ಮಳ್ಳಿ ನೀನ್ ಬಿಡತ್ತೆ ಕೊಟ್ಟು ಮತ್ತೆ ತಪ್ಪಕ್ಕಿಲ್ಲ ಅಂತ ಗೊತ್ತು ಮಾಡ್ಸಿ ಬಿಟ್ಟಿದ್ಯೋ ಏನೋ ಮನೆಯಾಗಿ ಇಷ್ಟಾಗೆ ಯಾರಿಗ್ ಗೊತ್ತು ಅತ್ತೆ ನೀನ್ ಸಾವಿದ್ ನ್ಯಾಯನ ಅತ್ತೆ ಅಮ್ಮ ಪಾಪಣ್ಣಂಗೆ ಎಲ್ಲ ವಿಷಯನೂ ಹೇಳ್ಬಿಡಣ ಆ ಕಿತ್ತೋದಳ ಲಕ್ಷ್ಮುನಿನಿಯ ಕೆಲಸ ಎಲ್ಲನೂ ಮಾಡಿರೋದು ಆ ಲಕ್ಷ್ಮುನಿನಿಯ ಬೇಕಂತ ಹೇಳ್ಬಿಟ್ಟು ಏನೋ ಮಾಡ್ಬಿಟ್ಟು ಎಲ್ರಿಗೂ ಏನೋ ಮಾಡ್ಬಿಟ್ಟು ನಮ್ಮ ಅಂಗಡಿ ಮೇಲೆ ಹಿಂಗೆ ಇದಕ್ಕೆ ಬಂದಿರೋದು ಪಾಪಣ್ಣಂಗೆ ಎಲ್ಲನೂ ಹೇಳ್ತೀನಿ ಸರಿಯಾಗಿ ಮಾಡ್ತಾನೆ ಇವರಾಗ ಪಾಪಣ್ಣಂಗೆ ಎಲ್ಲರೂ ಗಡ 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 ನಡುಕ್ತಾರಲ್ಲ ಏನು ಮಾಡಂಗವಳೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆಲ್ಲನೂ ನೋಡ್ದ ನಮ್ಮ ಎಗ್ ರೈಸ್ ಅಂಗಡಿ ಮುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜನರನ್ನ ಕಳಿಸ್ಬಿಟ್ಟು ಏನೆಲ್ಲ ಆಕ್ಟಿಂಗ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಕಿತ್ತೋದಳಲ್ಲ ಲಕ್ಷ್ಮು ಅವಳು ಸರಿ ಇಲ್ಲ ಕಣಮ್ಮ ಅವಳೊಂಥರ ಇದ್ದು ಲೋಪರ್ ಇದ್ದಂಗೆ ಅವಳು ಪಾಪಣ್ಣಂಗೆ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ ಅವಳಿಗೆ ಲೋಪರ್ ಬಡ್ಡಿಗೆ ಅದೇಯಾ ಇಷ್ಟು ದಿನ ಇಲ್ದಿರೋದು ಇವಾಗ ಏನು ಯಾಕೆ ಅವ್ರಿಗೆಲ್ಲ ಪ್ರಾಬ್ಲಮ್ ಬಂತವ್ರಿಗೆ ಇಷ್ಟು ದಿನ ಏನಿರ್ಲಿಲ್ವಾ ಇವಾಗ ಯಾಕೆ ಬರ್ಬೇಕಿತ್ತಿದೆಲ್ಲ ಪ್ರಾಬ್ಲಮ್ ಹೇಳು ಕಿತ್ತೋದಳು ಬಡ್ಡಿ ಅವಳಂತೂ ಲೋಪರ್ ಬಡ್ಡಿ ಅವಳಂತೂ ಇದೆಲ್ಲ ಬೇಕಿತ್ತ ಅಂತ ಹೇಳ್ಬಿಟ್ಟು ಅವಳು ಬೇಕಾದ್ರೆ ಕಮ್ಮಿಗೆ ಏನೇ ಮಾರ್ಕೊಳ್ಳೋದು ಬಿಟ್ಬಿಟ್ಟು ಇದೆಲ್ಲ ಯಾಕೆ ಮಾಡಿದ್ಲು ಅಂತ ನಂಗೆ ತಾನೇ ಏನು ಗೊತ್ತು ಪಾಪಣ್ಣ ಬರಲಿ ಯಾಕೆ ಏನಾಯ್ತು ನೋಡಿ ಪಾಪಣ್ಣ ಅದ್ದುರಿದ್ರೊಳಗ ಲಕ್ಷ್ಮು ನಮ್ಮ ಅಂಗಡಿಯ ಮುಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಊರ್ ಜನಕ್ಕೆಲ್ಲ ಏನೇನೋ ಹೇಳ್ಕೊಟ್ಬಿಟ್ಟು ನಮ್ಮ ಅಂಗಡಿ ಮೇಲೆ ಮುಗೆ ಬೀಳಂಗ್ ಮಾಡೋಳೆ ನಮ್ಮ ಅಂಗಡಿನಾಗೆ ಎಗ್ ರೈಸ್ ತಿಂದಿದ್ದಕ್ಕೆ ಅವ್ರಿಗೆ ಬೇದಿ ಆಯ್ತು ಇವ್ರಿಗೆ ವಾಂತಿ ಆಯ್ತು ಅಂತ ಹೇಳ್ಬಿಟ್ಟು ಏನೇನೋ ಹೇಳಂಗ್ ಮಾಡೋಳೆ ಇವಾಗ ನಾವ್ಯಾರು ಅಂಗಡಿನೇ ಓಪನ್ ಮಾಡಬಾರ್ದಂತೆ ಮುಚ್ಚಿರ್ಬೇಕಂತೆ ಆ ಲೆಕ್ಕದಾಗ ಹಳ್ಳಿ ಜನಗಳಿಗೆಲ್ಲ ತಲೆ ತಿನ್ಬಿಟ್ಟು ಎಂತ ಸಂದಕ್ ಮಾಡ್ತಿದೆ ಎಗ್ ರೈಸ ನಮ್ದು ಸಂದಕ್ ಸೇಲ್ ಆಯ್ತದೆ ಅಂತ ಹೇಳ್ಬಿಟ್ಟು ಊರ್ ಜನನೆಲ್ಲ ಎತ್ಕೊಟ್ಬಿಟ್ಟು ನಾಟಕವ ಶುರು ಮಾಡ್ಬಿಟ್ಕೊಬಿಟ್ಟವಳೆ ಯಾರು ಹೇಳಿದ ಅಂಗಡಿಯ ಮುಚ್ಚ್ರಿ ಅಂತ ಹೇಳ್ಬಿಟ್ಟು ಯಾವ ಅಂಗಡಿನೂ ಮುಚ್ಚಬೇಡಿ ಮರುವ ದಿನ ಓಪನ್ ಮಾಡ್ಬಿಟ್ಟು ನಡ್ಸೋಗಿ ಕಮ್ಲಿ ಏನಿಂಗೆ ಎದ್ರಕತ್ತಿಗಲ್ಲ ನೀನು ನೋಡು ಈ ಪೈಲ್ವನ್ ಪಾಪಣ್ಣನ ಮುಂದೆ ಯಾವನು ತಲೆ ಎತ್ತಂಗಿಲ್ಲ ಎಲ್ಲ ತಲೆ ಬಾಗಿಸ್ಬೇಕು ನೋಡಿರಿ ಓಪನ್ ಮಾಡ್ಕೊಳ್ಳಿ ಆ ಲಕ್ಷ್ಮು ನಮ್ ದೇವನು ಕಿತ್ಕೊಳಕಾಗಿಲ್ಲ ಏನ್ ಮಾಡ್ತಾಳಂತ ಅವಳು ಬಂದ್ಬಿಟ್ಟಿಲಿ ಏನಿ ಪೈಲ್ವನ್ ಪಾಪಣ್ಣನ ಎದ್ರಕೊಳಕಾಯ್ತದ ಊರ್ ಜನಕ್ಕೆಲ್ಲ ನನ್ಗೆ ಸಾಲ ಕೊಟ್ಟಿವ್ನಿ ಒಬ್ಬೊಬ್ನಿಗೂ ಗ್ರಾಚಾರ ಬುಡ್ಸಿಸ್ತೀನಿ ಅದೇನೇನಿಯ ನಿಮ್ಮ ಮೇಲೆ ಭಯ ಇಲ್ಲ ನೋಡಿ ಅವಕ್ಕೆಲ್ಲನೂ ಏನ್ ಆಟ ಆಡ್ತವೆ ಅಂತಂದ್ರೆ ಅಯ್ಯೋ ಅಪ್ಪರ್ ಬಡ್ಡಿಗಳು ಎಲ್ಲನೂ ನೋಡಿ ನಿಮ್ಮ ಮ್ಯಾಲ ಧೈರ್ಯದ ಮೇಲೆ ಏನಿಯ ಬಂದಿರೋದಿಲ್ಲ ನಿಮ್ಮನ್ನ ತುಳಿಬೇಕು ಹಂಗೇನಿಯ ನಮ್ಮನ್ನ ಓಡಿಸ್ಬೇಕು ಅನ್ನೋದೇನಿಯ ಇದು ಎಲ್ಲ ನೀವೇನಿಯ ಅಂಗಡಿ ಇಕ್ಕಿರೋದು ಅಂತ ಗೊತ್ತಾಗ್ಬಿಟ್ಟೈತೆ ಓ ಅದಕ್ಕೆ ನಾಟಕ ಶುರು ಮಾಡ್ಕೊಂಡವಳ ಫ್ರೀಯಾಗೆ ಕೊಡಿ ಎಗ್ ರೈಸ ಯಾರು ಬೇಡ ಅಂತ ಹೇಳ್ತಾರೆ ನೋಡು ಅವಳ ಅಂಗಡಿಯ ಮುಚ್ಚಿರೋದಕ್ಕೆ ಅವಳಿಗೆ ತಡ್ಕೊಳಕಾಯ್ತಿಲ್ಲ ಅವಳಿಗೆ ಹೆಂಗೆಂಗೋ ಆಯ್ತೈತೆ ಅದಕ್ಕೆ ನೀವು ಹಿಂಗೆಲ್ಲನೂ ಮಾಡ್ತಿರೋದು ನೀವು ಯಾರು ಎದ್ರಕೊಳಕ್ ಹೋಗ್ಬೇಡಿ ನಿಮ್ಮ ಹಿಂದೆ ನಾನಿರ್ತೀನಿ ಅದೇನಾಯ್ತದೋ ಆಗ್ಲಿ ನೋಡಿ ಹೋಗ್ಬಿಟ್ಟು ಓಪನ್ ಮಾಡಿ ನೋಡಿರಿ ಅಲ್ಲೇನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಆರಾಮಾಗಿ ನೀವು ಓಪನ್ ಮಾಡ್ಕೊಳ್ಳಿ ಕಾಮ್ಲಿ ನಿನ್ನ ಹಿಂದೆ ಯಾವಾಗೂ ನಾನಿರ್ತೀನಿ ನೀವಂದ್ರೆ ಇಷ್ಟ ಅಂತಿದ್ರಲ್ಲ ಹೋಗಿ ನಾನು ಇರಕ್ಕಿಲ್ವಾ ಸರಿ ಪಾಪಣ್ಣ ನೀವು ಇಷ್ಟು ಧೈರ್ಯ ಕೊಟ್ಟಿದ್ರಲ್ಲ ಇನ್ ಯಾವ ಬೇವರ್ಸಿ ಬಂದ್ರು ಎದ್ರಕೊಳಕಿಲ್ಲ ಹೋಗ ಅಂಗಡಿ ಓಪನ್ ಮಾಡೋದೇನಿ ಅದೇನ್ ಬಂದ್ ಮಾಡ್ತಾರೋ ನೋಡಬಿಡ್ತೀನಿ ನಾನುವೇ ಏನ್ ಮಾಡಂಗವ್ರೆ ನೋಡಿ ನೀವಂತೂ ಅರ್ಜೆಂಟಾಗಿ ಬಂದ್ಬಿಡ್ಬೇಕು ಅಷ್ಟೇನಿಯ ಏನಾರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಈಗ ನಾನು ನಮ್ಮ ಅಮ್ಮ ಹೋಗ್ಬಿಟ್ಟು ಎಗ್ ರೈಸ್ ಅಂಗಡಿ ಓಪನ್ ಮಾಡ್ತೀವಿ ಅದು ಏನ್ ಮಾಡಿದವ್ರು ಬಂದ್ಬಿಟ್ಟು ನಮ್ಮನ್ನ ಅದು ಏನಾರ ಮಾಡ್ಕೊಳ್ಳಿ ಬಿಡಿ ಐತೆ ಅವ್ರಿಗೆ ಸರಿಯಾಗಿ ಆಚಾರ ಐತೆ ಅವ್ರಿಗೆ ಸರಿ ನಾನು ಹೋಗ್ಬಿಟ್ಟು ಅಂಗಡಿಯ ಓಪನ್ ಮಾಡ್ತೀನಿ ಕಲಿಸ್ತೀನಿ ಲಕ್ಷ್ಮಿಗೆ ಇನ್ನೂ ಬುದ್ಧಿ ಕಲಿಸ್ತೀನಿ ಇದು ಕಮ್ಲಿ ಚಾಲೆಂಜ್ ಅಂತ ಹೇಳಿದ್ರೆ ಅವಳು ಕಾಲಿಗೆ ಬಂದು ಬಿಡ್ಬೇಕು ನನ್ನ ಕಾಲ್ಗೆ ಹಂಗ್ ಮಾಡ್ಬೇಕು ಹೋಗೋಗು ಓಪನ್ ಮಾಡಿ ಇದಕ್ಕೆಲ್ಲ ಎದ್ರಕೊಂಡು ಇಲ್ಲಿಗೆಲ್ಲ ಬರಕ್ ಹೋಗ್ಬೇಡ ವಾಂತಿನ ಮಾಡ್ಕೊಳ್ಳಿ ಬೇದಿನ ಮಾಡ್ಕೊಳ್ಳಿ ಅದನ್ನ ಕೊಟ್ಕೊಂಡು ಏನಾಗ್ಬೇಕು ನಿಂಗೆ
ತಿನ್ನೋರು ತಿಂತಾರೆ, ತಿಂದಿದ್ದವ್ರು ಬ್ಯಾಡ ಅಂತೂ ಆ ಲಕ್ಷ್ಮೋ ಅಂಗಡಿ ಎತ್ತಿಸ್ಬೇಕು, ಅದೊಂದೇನೆ ನಮ್ಕ ಮನ್ಸಾಗಿರೋದು. ಅದನ್ನ ಎತ್ಸನ ನೀನು ಹೋಗು ಸುಮ್ಕೆ ಹೋಗಿ ಸರಿಯಾಗಿ ಮಾಡಿ ನೋಡಿರಿ. ಯಾವ್ದಕ್ಕೂ ಹೆದರ್ಕೋಬೇಡಿ ಅಕ್ಕ, ನಿಂಗೂ ಹೇಳ್ತಿದ್ದೀನಿ ಹೆದರ್ಕೋಬೇಡಿ. ನಿಮ್ಮ ಹಿಂದೆ ನಾನಿದ್ದೀನಿ, ಅದು ಯಾರು ಬಂದು ತಡೀತಾರೋ ನಾನು ನೋಡೇ ಬಿಡ್ತೀನಿ. ಯಾರ ಸಹಾಯನೂ ಇಲ್ದಿರಾ ಅವಳು ಲಕ್ಷ್ಮೂನೇ ಸ್ಟಾರ್ಟ್ ಆಡ್ಬೇಕಾದ್ರೆ ಕಣಮ್ಮ ನಮ್ಮ ಹಿಂದೆ ಪೈಲ್ವನ್ ಪಾಪಣ್ಣ ಇರೋದು. ನಾವ್ ಯಾಕೆ ಎದ್ರಕಳಮಿ? ಅಂಗಡಿ ಇವತ್ತು ಓಪನ್ ಮಾಡಬಾರ್ದು ಅನ್ಕೊಂಡಿದ್ವಲ್ಲ, ಇವತ್ತು ಹೋಗಿ ಓಪನ್ ಮಾಡನ್ ಬಾಮ. ಓಪನ್ ಮಾಡಿ ಎಲ್ರಿಗೂ ಸಂದಾಗ ಬುದ್ಧಿ ಕಲ್ಸನಿ. ಅದು ಏನ್ ಮಾಡ್ತಾರೋ ಮಾಡ್ಕೊಂಡ್ಲಿ. ಯಾರು ಮುಚ್ಚಾಕ್ ಬರ್ತಾರೋ ಬರ್ಲಿ. ಹೆಂಗಿದ್ರು ಪೈಲ್ವನ್ ಪಾಪಣ್ಣ ಬಂದು ನಮ್ಮನ್ನ ನೋಡ್ಕತಾನೆ. ಯಾರು ಬಂದು ಏನು ಕಿತ್ಕೊಳಕ್ ಹಾಕಿಲ್ಲ ಅಲ್ಲಿ. ನೋಡಿರಿ ಅಲ್ಲಿ ಲಕ್ಷ್ಮು ಹೆಂಗ್ ಮಾತಾಡಿಸ್ತಾವಳು ನಮ್ಮನೆ ಕೊಂತ್ರಿ ಅವಳು. ನಾವು ಆಟ ಆಡಿಸ್ಬೇಕು ಅವಳನ್ನ. ಹ್ಞೂ ಮಗಳೇ ಬಾ, ಇವತ್ತು 20 ರೂಪಾಯಿ ಮಾರ್ಬಿಡೋಣ. ಇಷ್ಟು ದಿನ 25 ರೂಪಾಯಿ ಎಗ್ ರೈಸ್ ಮಾಡ್ತಿದ್ವಿ ಅಲ್ವಾ, ಇನ್ಮೇಲೆ 20 ರೂಪಾಯಿ ಮಾರೋಣ. ಅಲ್ಲಿ ಲಕ್ಷ್ಮು ಪಾಪರ್ ಇದ್ಬಿಟ್ಟು ಹೊಂಟೋಗ್ಬಿಡ್ಬೇಕು. ಹಂಗ್ ಮಾಡೋಣ ಬಾ. ನಡಿಯಮ್ಮ. ಇದು ಈ ತರ ಕೆಲಸದವ್ರು ಬೇಕಿದ್ದು ನನಗೆ. ಕಂಬ್ಲಿ ಅಂತೂ ನನಗೆ ಪರ್ಫೆಕ್ಟ್ ಆಗಿ ಅವಳಿ. ಕಂಬ್ಲಿ ಈ ತರ ಯಾರನ್ನೂ ನೋಡೇ ಇಲ್ಲ ಬಿಡು. ಕಂಬ್ಲಿ ಏನ್ ಹೇಳಿದ್ರು ಎಲ್ಲದಕ್ಕೂ ಧೈರ್ಯವಾಗಿ ಮುನ್ನುಗ್ಬಿಡ್ತಾಳೆ. ಹಿಂಗಿರ್ಬೇಕಪ್ಪ ಇದ್ಬಿಟ್ರೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾರೆ ಕೆಲಸದಾರಿಲ್ಲ ಅವ್ರೆ. ಓಪಳೆಸ್ ಪೆಲಸ್ ಇದ್ದಂಗೆ ಯಾವನು ಕೆಲಸ ಮಾಡಕ್ಕಿಲ್ಲ, ಎದ್ರಕಂಡು ಸಾಯ್ತಾರೆ. ಕಂಬ್ಲಿ ಬಿಡು ನನ್ನ ಸಮುಖವಳೆ. ಅದಕ್ಕೆ ನನಗೆ ಕಂಬ್ಲಿ ಕಂಡ್ರೆ ನಂಗೂ ಓಸಿ ಹಂಗಂಗೆ ಇಷ್ಟ. ಅದಕ್ಕೆ 10 ರೂಪಾಯಿ ಯಾರಿಗೂ ಕೊಡದೇ ಇರೋನು ಕಂಬ್ಲಿ ಕೇಳಿದ ತಕ್ಷಣ ಎಲ್ಲನೂ ಕೊಡ್ಬೇಕು ಅಂತ ನೀನು ಅನ್ನಿಸ್ಬಿಡ್ತಿ. ಎಂತ ಒಳ್ಳೆ ಕಂಬ್ಲಿ.